ಒಂದು ಚಾಲಕನಿಗೆ ಇವರು ಇನ್ಶೂರೆನ್ಸು 18ನೇ ತಾರೀಕಿಗೆ ಲ್ಯಾಪ್ಸ್ ಆಗೈತೆ. ಗಾಡಿ ಇನ್ಶೂರೆನ್ಸು 18ನೇ ತಾರೀಕಿಗೆ ಲ್ಯಾಪ್ಸ್ ಆಗೈತೆ. ಇವ್ರು ಏನು ಮಾಡೋವ್ರೆ, ನಮ್ಮ ಚಾಲಕ ಅವರೇ ಹೋಗ್ಬಿಟ್ಟು 19ನೇ ತಾರೀಕಿಗೆ ಕಟ್ಟವ್ರೆ. ಕಟ್ಬಿಟ್ಟು ಇವ್ರು ಏನು ಮಾಡೋವ್ರೆ, 20ನೇ ತಾರೀಕಿಗೆ ಇದನ್ನು ಕಟ್ಟವ್ರೆ ಇನ್ಶೂರೆನ್ಸು. ಯಾರು ಫೈನಾನ್ಸಲ್ಲಿ ಕಟ್ಬಿಟ್ಟು ಇವ್ರು ಕಟ್ಟೋಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ. ಇವ್ರು ಬಂದ್ಬಿಟ್ಟು ಕೇಳಿದ್ದಕ್ಕೆ ಇಲ್ಲ ನೀವು ಕಟ್ಟಲೇಬೇಕು ಅಂದವ್ರೆ. ಮತ್ತು ಗ್ಯಾರಂಟರ್ ಹಾಕಿದವ್ರಿಗೆ ಲೋನಿಗೆ ಪ್ರಾಬ್ಲಮ್ ಆಗಿಬಿಟ್ಟು ಇದು ಡ್ಯೂ ಅನ್ನು ತೋರಿಸೈತೆ. ಅದು ಏನೋ ಬಂದ್ಬಿಟ್ಟು ಇವ್ರು ಕಳೆದ ವಾರ ಮಾತಾಡಿದ್ದಕ್ಕೆ ಇಲ್ಲ ನೀವು ಕಟ್ಟಲೇಬೇಕು, ಅಲ್ಲಿ ಕೇಳ್ತಾ ಇದ್ದಾರೆ, ಹೆಡ್ ಆಫೀಸಿಂದ ಕೇಳ್ತಾ ಇದ್ದಾರೆ, ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ಥರ ಸಮಸ್ಯೆ ನಮಗೂ ಆಗಿತ್ತು. ಕುಶಾಲನಗರ ಬ್ರಾಂಚಲ್ಲಿ ಇರ್ಬೇಕಾರೆ ನಂದೊಂದು ಗಾಡಿ ಒಂದಕ್ಕಂತ ಡ್ಯೂ ಆಗಿದ್ದಕ್ಕೇ ಒಂದು ಸೀಸರ್ಗಳಿಗೇನೋ ಒಂದು 10,000 ಸಿಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಒಂದು 50,000 ಅವ್ರ ಮನೆ ಹತ್ರ ಬಂದಾಗ ನಮಗೆ ಬೇಜಾರಾಗುತ್ತೆ. ಈ ಮ್ಯಾನೇಜರ್ಗಳು ಏನು ಮಾಡ್ತಾರೆ ಅಂದರೆ ಅವರು ಪದೇ ಹೋಗಿ ಟಾರ್ಚರ್ ಕೊಡ್ತಿರೋದ್ರಿಂದ ಈ ರೋಡಲ್ಲಿ ಒಂದಿನ ನನ್ನ ಗಾಡಿನೇ ಸೀಜ್ ಆಗೋಯ್ತು. ಅವಾಗ ಕಸ್ಟಮರ್ ಅಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಮ್ಮನ್ನು ಡ್ರಾಪ್ ಮಾಡಿದ್ಮೇಲೆ ನಾವು ಅದೇನಿದೆ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ವಿ. ಇಲ್ಲ ಸರ್ ನಮ್ಗೆ ಆಗೋದಿಲ್ಲ, ಏನಿದೆ ನಮ್ಗೆ ಸೆಟ್ಲ್ಮೆಂಟ್ ಮಾಡಿಬಿಟ್ಟೆ ತೊಗೊಂಡೋಗಿ. ನಾನು ಸಿಟ್ಟು ಬಂತು, ಇನ್ನೇನು ಮಾಡೋಂಗಿಲ್ಲಲ್ಲ, ದುಡ್ಡು ಇಲ್ಲಲ್ಲ ನಮ್ಮ ಹತ್ರ ಕೊಡೋಕ್ಕೆ. ನಾವು ಇವತ್ತು 1,000-2,000 ದುಡಿಯೋದು, ಅದರಲ್ಲಿ ಗಾಡಿಗೆ ಖರ್ಚಿಗೆ ಅದು ಇದು ಅನ್ಕೊಂಡು ಮೇಂಟೈನ್ ಮಾಡಬೇಕು. ಹಾಗಾಗಿ ನಮ್ಮ ಕೈಲಿ ಆಗಲಿಲ್ಲ ಅವತ್ತು. ಹಾಗಾಗಿ ಈ ಬ್ರಾಂಚಿಂದ ನಾವು ಫೈನಾನ್ಸ್ ಮಾಡಿ ನಮ್ಮ ಗಾಡಿನ ನಾವು ಆಲ್ರೆಡಿ ಕಳ್ಕೊಂಡಿದ್ದೀವಿ.